ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಆಡಿಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ ಪ್ರಮುಖ ಒಂದು ಪ್ರಶ್ನೆ ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದಾಗ ಬರೀಬೇಕಾಗಿರುವಂಥ ಕೀ ಉತ್ತರಗಳನ್ನ ಕುರಿತು ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಕೊಡುವಂಥ ಪಾಯಿಂಟ್ಗಳು ನೀವು ಯಾವುದೇ ಪ್ರಶ್ನೆ ಬಂದರೂ ಕೂಡ ಅದಕ್ಕೆ ಈ ಪಾಯಿಂಟ್ಗಳನ್ನ ನೀವು ಬರೆದು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಸೊ ನಾವು ನೋಡ್ತಾ ಇರೋದು ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಮೇಲೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ನ ಕೊಟ್ಟಿರ್ತೀವಿ, ಡೌನ್ಲೋಡ್ ಮಾಡಿಕೊಂಡು ನೀವು ಆಡಿಟ್ ಸಬ್ಜೆಕ್ಟ್ನ ಜಾಯ್ನ್ ಆದರೆ ನಂತರದಲ್ಲಿ ಬರುತ್ತಿರುವಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, GST, ಇನ್ಶೂರೆನ್ಸ್ ಲಾ, ಬಿಸ್ನೆಸ್ ಲಾ ಹಾಗೂ ಎಂಪ್ಲಾಯಬಿಲಿಟಿ ಸ್ಕಿಲ್ ಮೇಲೆ ಅಕ್ಯುರೇಟ್ ಕ್ವಶನ್ಸ್ಗಳನ್ನ ನಾವು ಕೊಡ್ತೀವಿ. ಹಾಗೆಯೇ 6th ಸೆಮಿಸ್ಟರ್ ಕ್ಲಾಸಸ್ಸು ಉಚಿತವಾಗಿರುತ್ತೆ. ಸೊ ಉದ್ದೇಶಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟು, ಲೆಕ್ಕಪತ್ರಗಳ ತಪಾಸಣೆ ಮಾಡುವುದು, ಆಡಿಟಿಂಗ್ ಆಫ್ ಅಕೌಂಟ್ಸ್. ತಪ್ಪುಗಳನ್ನು ಕಂಡುಹಿಡಿಯುವುದು ಮತ್ತು ತಡೆಗಟ್ಟುವುದು, ಡಿಟೆಕ್ಟಿಂಗ್ ಆ್ಯಂಡ್ ಪ್ರಿವೆಂಟಿಂಗ್ ಎರರ್ಸ್. ಮೋಸ ವಂಚನೆಗಳನ್ನು ಕಂಡುಹಿಡಿಯುವುದು ಮತ್ತು ತಡೆಗಟ್ಟುವುದು, ಡಿಟೆಕ್ಟಿಂಗ್ ಆ್ಯಂಡ್ ಪ್ರಿವೆಂಟಿಂಗ್ ಫ್ರಾಡ್. ಅಕ್ರಮಗಳನ್ನು ಕಂಡುಹಿಡಿಯುವುದು ಮತ್ತು ತಡೆಗಟ್ಟುವುದು, ಡಿಟೆಕ್ಟಿಂಗ್ ಆ್ಯಂಡ್ ಪ್ರಿವೆಂಟಿಂಗ್ ಇರ್ರೆಗ್ಯುಲೇಟರೀಸ್. ಪಾವತಿ ಪುರಾವೆಗಳನ್ನು ಖಚಿತಪಡಿಸಿಕೊಳ್ಳುವುದು, ಎನ್ಶೂರಿಂಗ್ ಪ್ರೂಫ್ ಆಫ್ ಪೇಮೆಂಟ್. ವ್ಯವಹಾರ ಅವಧಿ ಖಚಿತಪಡಿಸಿಕೊಳ್ಳುವುದು, ಎಸ್ಟಾಬ್ಲಿಷಿಂಗ್ ದ ಬಿಸ್ನೆಸ್ ಪೀರಿಯಡ್. ಆಸ್ತಿ ಸ್ವತ್ತು ಹೊಣೆಗಾರಿಕೆಗಳನ್ನು ಖಚಿತಪಡಿಸಿಕೊಳ್ಳುವುದು, ಅಸರ್ಟೇನಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ವ್ಯವಹಾರ ನಮೂದಿಸಿದಂತೆ ನ್ಯಾಯಸಮ್ಮತವಾಗಿದೆ ಎಂಬುದನ್ನು ಕಂಡುಹಿಡಿಯುವುದು, ಡಿಟರ್ಮೈನಿಂಗ್ ವೆದರ್ ದ ಟ್ರಾನ್ಸಾಕ್ಷನ್ಸ್ ಈಸ್ ಲೆಜಿಟಿಮೇಟ್ ಆಸ್ ರೆಕಾರ್ಡೆಡ್. ವ್ಯವಹಾರ ನಮೂದಿಸಿದಂತೆ ನೈಜವಾಗಿ ಸಂಭವಿಸಿದೆ ಎಂಬುದನ್ನು ಕಂಡುಹಿಡಿಯುವುದು, ಡಿಟರ್ಮೈನಿಂಗ್ ವೆದರ್ ದ ಟ್ರಾನ್ಸಾಕ್ಷನ್ ಆಕ್ಚುಲಿ ಅಕ್ಯೂರ್ಡ್ ಆಸ್ ರೆಕಾರ್ಡೆಡ್. ವ್ಯವಹಾರ ಸರಿಯಾದ ಸಮಯಕ್ಕೆ ನಮೂದಿಸಿದೆ ಎಂಬುದನ್ನು ಕಂಡುಹಿಡಿಯುವುದು, ಎನ್ಶೂರಿಂಗ್ ದಟ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಆನ್ ಟೈಮ್. ವ್ಯವಹಾರ ಸರಿಯಾದ ಮೊತ್ತಕ್ಕೆ ನಮೂದಿಸಿದೆ ಎಂಬುದನ್ನು ಕಂಡುಹಿಡಿಯುವುದು, ಎನ್ಶೂರಿಂಗ್ ದಟ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಅಟ್ ದ ಕರೆಕ್ಟ್ ಅಮೌಂಟ್. ಆರ್ಥಿಕ ಸ್ಥಿತಿ ಅರ್ಥೈಸಿಕೊಳ್ಳುವುದು, ಅಂಡರ್ಸ್ಟ್ಯಾಂಡಿಂಗ್ ದ ಫೈನಾನ್ಷಿಯಲ್ ಸಿಚುವೇಶನ್ಸ್. ಕುಲಂಕುಷವಾಗಿ ಪರಿಶೀಲಿಸುವುದು, ಡಿಪೆಂಡಿಂಗ್ ಆನ್ ದ ಆಡಿಟ್. ಬಂಡವಾಳ ಮತ್ತು ಸಾಲ ಸೌಲಭ್ಯ, ಕ್ಯಾಪಿಟಲ್ ಆ್ಯಂಡ್ ಕ್ರೆಡಿಟ್ ಫೆಸಿಲಿಟೀಸ್. ನಿಯಂತ್ರಣ ಕ್ರಮಗಳು, ಕಂಟ್ರೋಲ್ ಮೆಜರ್ಸ್. ಸೊ ಇವಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು. ಇದರಲ್ಲಿ ಯಾವುದಾದ್ರೂ ನೀವು 10 ಪಾಯಿಂಟ್ ನೆನ್ಪಿಟ್ಟುಕೊಂಡು ಇವುಗಳನ್ನ ಕೀ ಉತ್ತರವಾಗಿ ನೀವು ಬರೆದ್ರೆ ಪೂರ್ತಿ ಅಂಕಗಳನ್ನ ನೀವು ಪಡ್ಕೊಳ್ತೀರಾ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಮತ್ತೊಂದು ಶಾರ್ಟ್ಕಟ್ ವಿಧಾನದೊಂದಿಗೆ ಸಿಗೋಣ. ಧನ್ಯವಾದಗಳು.